ಫ್ಯಾಷನ್ ಇತ್ತೀಚೆಗೆ ಮೆಟ್ರೋ ಸಿಟಿ ಬೆಂಗಳೂರಿನಲ್ಲಿ ಫ್ಯಾಷನ್ ಶೋಸ್ ಹೆಚ್ಚಾಗಿ ನಡೆದಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಫ್ಯಾಷನ್ ಇವೆಂಟ್ ಬ್ಯಾಂಗ್ಳೂರ್ ಫ್ಯಾಷನ್ ವೀಕಿನ 7th ಎಡಿಷನ್ 4 ದಿನಗಳ ಕಾಲ ನಡೆಯಿತು. 7th edition of Bangalore Fashion Week Winter Festival ಬೊಂಬಾಟಾಗಿ ನಡೆಯಿತು. ಹೌದು, ಬ್ಯಾಂಗ್ಳೂರ್ ಫ್ಯಾಷನ್ ವೀಕ್ ಇಸ್ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಫ್ಯಾಷನ್ ಇವೆಂಟ್ ಇನ್ ಬ್ಯಾಂಗ್ಳೂರ್. ಈ 4 ದಿನಗಳ ಫ್ಯಾಷನ್ ಇವೆಂಟ್ ಅಲ್ಲಿ ಟ್ರೆಡಿಷನಲ್ ಅಲ್ಲದೆ ಟ್ರೆಂಡಿ ವೆಸ್ಟರ್ನ್ ವೇರ್ ಕಲೆಕ್ಷನ್ ಕೂಡ ಅನ್ವೇಲ್ ಮಾಡಲಾಗಿತ್ತು. ಸೊ ಫಸ್ಟ್ ಅಪ್ ರಮೇಶ್ ಡೆಂಬ್ಲಾ, ಸುಮಿತ್ ದಾಸ್ ಗುಪ್ತಾ ಹಾಗೂ ರಿಯಾಜ್ ಗಾಂಗ್ಜಿ ಅವರ ಟ್ರೆಡಿಷನಲ್ ಕಲೆಕ್ಷನ್ ನಿಮಗಾಗಿ. ಬೆಂಗಳೂರಿನ ವೆಲ್ ನೋನ್ ಫ್ಯಾಷನ್ ಡಿಸೈನರ್ ರಮೇಶ್ ಡೆಂಬ್ಲಾ ಅವರ ಕಲೆಕ್ಷನ್ ನೋಡಕ್ಕೆ ಅಂತ ಎಲ್ಲರೂ ಕುತೂಹಲದಿಂದ ಕುಳಿತುಕೊಳ್ತಿದ್ದಂತೆ ಮಾಡೆಲ್ ಜಾಕಿ ಶೆಟ್ಟಿ ವಾಕ್ಡ್ ಇನ್ ವಿತ್ ಅ ಬ್ಲೂ ಕಲರ್ಡ್ ಗಾರ್ಜಿಯಸ್ ಗೌನ್. ರಮೇಶ್ ಅವರು ತಮ್ಮ ಕಲೆಕ್ಷನ್ ನಲ್ಲಿ ನೀಲಿ ರಂಗನ್ನ ಬೇಸ್ ಆಗಿ ಬಳಸಿದ್ರು ಫಾರ್ ಬೋತ್ ಲೇಡೀಸ್ ಅಂಡ್ ಮೆನ್ಸ್ ವೇರ್. ಇವರ ಕಲೆಕ್ಷನ್ ನಲ್ಲಿ ಟ್ರೆಡಿಷನಲ್ ವೇರ್ ವಿತ್ ಅ ವೆರಿ ಸ್ಲೈಟ್ ಮಾಡರ್ನ್ ಟಚ್ ಹೈಲೈಟ್ ಆಗಿತ್ತು. ಈ ಅದ್ಭುತ ಕಲೆಕ್ಷನ್ಗೆ ಮತ್ತೊಂದು ಸ್ಟಾರಿ ಅಟ್ರಾಕ್ಷನ್ ಇತ್ತು. ಬಾಲಿವುಡ್ ನ ಫೇಮಸ್ ಮಾಡೆಲ್ ಹಾಗೂ ಆಕ್ಟರ್ ಆದಂತ ಡಿನೋ ಮೋರಿಯಾ ಮತ್ತು ಜಿಸಮ್ 2 ಫಿಲ್ಮ್ ನ ಆಕ್ಟರ್ ಅಂಡ್ ದ ಹ್ಯಾಂಡ್ಸಮ್ ಹಂಕ್ ಅರುಣೋದಯ್ ಸಿಂಗ್ ಈ ಇಬ್ಬರು ಕೂಡ ಶೋ ಸ್ಟಾಪರ್ ಆಗಿ ಕಾಣಿಸಿಕೊಂಡಿದ್ರು. ಮತ್ತೊಂದು ಫ್ಯಾಷನ್ ಡಿಸೈನರ್ ತಮ್ಮ ಟ್ರೆಡಿಷನಲ್ ಕಲೆಕ್ಷನ್ಸ್ ನ ಬ್ಯಾಂಗ್ಳೂರ್ ಫ್ಯಾಷನ್ ವೀಕ್ ಅಲ್ಲಿ ಅನ್ವೈಲ್ ಮಾಡಿದ್ರು. ಸುಮಿತ್ ದಾಸ್ ಗುಪ್ತಾ ಈ ಬೆಂಗಾಲಿ ಫ್ಯಾಷನ್ ಡಿಸೈನರ್ ಕೋಲ್ಕತ್ತಾನ ರಿಚ್ ಹಾಗೂ ವೈಬ್ರೆಂಟ್ ಆದಂತ ಹಬ್ಬ ದುರ್ಗಾ ಪೂಜವನ್ನ ಕಾನ್ಸೆಪ್ಟ್ ಆಗಿ ಬಳಸಿ ಬೆಂಗಳೂರಿಗೆ ಕಣ್ಣು ಕಟ್ಟುವಂತೆ ಕೋಲ್ಕತ್ತಾನ ರಿಚ್ ಕಲ್ಚರ್ ನ ತಂದಿಟ್ಟಾಗಿತ್ತು. My theme is Durga Puja. Basically, I'm used Georgette, lycra, and knit, and very brightful colors. ಟ್ರೆಡಿಷನಲ್ ಕಲೆಕ್ಷನ್ಸ್ ಅಲ್ಲಿ ಮತ್ತೊಬ್ಬ ಹೆಸರಾಂತ ಡಿಸೈನರ್ ನಮ್ಮ ದೇಶದ ರಿಚ್ ಕಲ್ಚರ್ ಹಾಗೂ ಟ್ರೆಡಿಷನ್ಸ್ ನ ಇಲ್ಲಿ ಪ್ರದರ್ಶಿಸಿದ್ರು. ರಿಯಾಜ್ ಗಾಂಜಿ ಅವರ ಲಿಬಾಸ್ ಕಲೆಕ್ಷನ್ ವಾಸ್ ಟೂ ಗುಡ್. ಹುಡುಗಿಯರಿಗೆ ರಿಚ್ ಎಂಬ್ರಾಯ್ಡರ್ಡ್ ಸೀರೆಗಳು, ಸಲ್ವಾರ್ ಹಾಗೂ ಲೆಹೆಂಗಾ ಆದ್ರೆ ಹುಡುಗರಿಗೆ ಶೇರ್ವಾನಿ ಲುಕ್ ಸೂಪರ್ ಆಗಿತ್ತು. ರಿಯಾಜ್ ಗಾಂಜಿ ಅವರ ಕಲೆಕ್ಷನ್ಸ್ಗೆ ನಟಿ ಯುವಿಕಾ ಚೌಧರಿ ಅವರು ಶೋ ಸ್ಟಾಪರ್ ಆಗಿ ಕಾಣಿಸಿಕೊಂಡ್ರು. ಮಳೆಯಲಿ ಜೊತೆಯಲಿ ಚಿತ್ರದ ನಟಿ ಒಂದು ಗಾರ್ಜಿಯಸ್ ಮರೂನ್ ವಿತ್ ಗೋಲ್ಡನ್ ಲೆಹೆಂಗಾದಲ್ಲಿ ರ್ಯಾಂಪ್ ನ ರಾಣಿಯಾಗಿ ನಡೆದು ಆ ಒಂದು ಟ್ರೆಡಿಷನಲ್ ಕಲೆಕ್ಷನ್ ನ ಸಂಪೂರ್ಣಗೊಳಿಸಿದ್ರು. ಟ್ರೆಡಿಷನಲ್ ಕಲೆಕ್ಷನ್ಸ್ ಅಲ್ಲದೆ ಟ್ರೆಂಡಿ ವೆಸ್ಟರ್ನ್ ವೇರ್ ಕಲೆಕ್ಷನ್ ಕೂಡ ನೋಡುಗರ ಕಣ್ಮನಗಳನ್ನು ಸೆಳೆಯಿತು. ಯಂಗ್ ಅಂಡ್ ಟ್ಯಾಲೆಂಟೆಡ್ ಡಿಸೈನರ್ ಶಿಲ್ಪಾ ಸಿಂಗ್, ಸಾಯಿ ಸುಮನ್, ನಿಯತಿ ಹಾಗೂ ಸ್ವಾತಿ ಅವರ ಮಾಡರ್ನ್ ಕಲೆಕ್ಷನ್ ನಿಮಗಾಗಿ. ಬದಲಾಗುತ್ತಿದ್ದ ಹಾಗೆ ನಮ್ಮ ಲುಕ್ಸ್, ನಮ್ಮ ಸ್ಟೈಲ್ ಎಲ್ಲ ಬದಲಾಗ್ತಾನೆ ಇರುತ್ತೆ. ಯಂಗ್ ಡಿಸೈನರ್ ಶಿಲ್ಪಾ ಸಿಂಗ್ ರವರ ಥಿಯಾ ಕಲೆಕ್ಷನ್ ಸಹ ಒಂದಕ್ಕಿಂತ ಒಂದು ಟ್ರೆಂಡಿ ಆಗಿತ್ತು. The fabrics I've used are mostly silk, tie-dyes and batik. I've used a little knit and a little stretch net, lace here and there, nets. ಫ್ಯಾಷನ್ ವೀಕ್ ನ ಯಂಗೆಸ್ಟ್ ಡಿಸೈನರ್ಸ್ ಆದಂತ ನಿಯತಿ ಹಾಗೂ ಸ್ವಾತಿ ಅವರ ಏಜ್ಗೆ ತಕ್ಕಂತೆ ಹ್ಯಾಪಿ ಗೋಲಕಿ ಸ್ಟೈಲ್ ನ ಕಲೆಕ್ಷನ್ಸ್ ನ ಹೊರತಂದಿದ್ರು. Everybody got a little story they gotta tell. They heard my
The life of bizarre. What? Hip hop. A funky collection with a craziness and a touch of you. ಇದಕ್ಕೆ ಕಲರ್ಸ್ ಕೂಡ ಅಷ್ಟೇ ಕ್ರೇಜಿಯಾಗಿ ಯೂಸ್ ಮಾಡಿದ್ರು. ಕ್ವೈಟ್ ಐ ಕ್ಯಾಚಿಂಗ್ ಅಂತಾನೆ ಹೇಳಬಹುದು. Always told myself that I would never be losing. ನಿಮ್ಮಲ್ಲಿನ ಹುಡುಗಾಟವನ್ನು ಹೊರತರುವಂತ ಕಲೆಕ್ಷನ್ ಈಗ ನಿಮ್ ಮುಂದೆ ಇದೆ. Hi, the name of my theme is Chess, the Game of Love. Well, I could say chess, so it has black and white. Game of Love, so it has red and a tinge of midnight blue. So now we have with us the gorgeous Nisha Kothari, who's wearing this dress, the red dress. So Nisha, tell us, how do you feel about this dress that you're wearing, and tell us about the fabric as well. I think it's very lovely. It's like, it feels like I'm going to walk on the red carpet. And the cut she has given, and you can see the little tail behind it. It still has 2 pockets, and the design of the cuts and all that, I think it's fantastic. ಇಷ್ಟು ಸುಂದರ ಕಲೆಕ್ಷನ್ ನೋಡಲು 2 ಕಣ್ಣು ಸಾಲದು ಅಲ್ವಾ? ಇಟ್ಸ್ ಟೈಮ್ ಫಾರ್ ಅ ಬ್ರೇಕ್ ನೌ. ಬ್ರೇಕ್ನ ನಂತರ ಮತ್ತೊಂದು ಹ್ಯಾಪನಿಂಗ್ ಇವೆಂಟ್ ನಿಮ್ಮ ಮುಂದೆ ಇಡ್ತೀನಿ, ಸೊ ಡೋಂಟ್ ಗೋ ಎನಿವೇರ್.